Exercise 1.3, sixth question. Look at several examples of rational numbers in the form of p by q, where p and q are integers with no common factors other than 1, having terminating decimal expansion. Can you guess what property q must satisfy? ಏನಂತ ಕೊಟ್ಟಿದ್ದಾರೆ ಫಸ್ಟ್ ಲುಕ್ ಆಟ್ ಸೆವೆರಲ್ ಎಕ್ಸಾಂಪಲ್ಸ್ ಆಫ್ ರ್ಯಾಷನಲ್ ನಂಬರ್ಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಇಂಟೀಜರ್ಸ್ ವಿತ್ ನೋ ಕಾಮನ್ ಫ್ಯಾಕ್ಟರ್ಸ್. ಇಲ್ಲಿ ತನಕ ಮಾತ್ರ ಸ್ಪ್ಲಿಟ್ ಮಾಡ್ಕೊಳ್ಳೋಣ ನಾವು ಕ್ವೆಶನನ್ನು. ನೋಡಿ, ಇಲ್ಲಿ ನಾವು ಸುಮಾರಷ್ಟು ಎಕ್ಸಾಂಪಲ್ಸನ್ನು ಕೊಡಬೇಕಂತೆ. ಅದು ಏನಾಗಿರಬೇಕು? ಪಿ ಆ್ಯಂಡ್ ಕ್ಯೂ ಆರ್ ಇಂಟೀಜರ್ಸ್. ಪಿ ಆ್ಯಂಡ್ ಕ್ಯೂ ಇಂಟೀಜರ್ಸ್ ಆಗಿರಬೇಕು ವಿತ್ ನೋ ಕಾಮನ್ ಫ್ಯಾಕ್ಟರ್ಸ್. ಆಯಿತಾ? ಇವಾಗ ಎಕ್ಸಾಂಪಲ್ 1/2 ಇದು ಎಕ್ಸಾಂಪಲ್ ಆಫ್ ರ್ಯಾಷನಲ್ ನಂಬರ್ ಅಲ್ವಾ? 1/2 ಅನ್ನೋದು ರ್ಯಾಷನಲ್ ನಂಬರಿನ ಒಂದು ಎಕ್ಸಾಂಪಲ್. 1 ಮತ್ತು 2 ಎರಡಕ್ಕೂ ಒಂದನ್ನು ಬಿಟ್ಟರೆ ಕಾಮನ್ ಫ್ಯಾಕ್ಟರ್ಸ್ ಇಲ್ಲ. ಇದನ್ನು ನಾವು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ ಆನ್ಸರ್? 0.5 ಬರುತ್ತೆ. ನೀವು ಬೇಕಾದರೆ ಹೀಗೆ ಡಿವೈಡ್ ಮಾಡಿ ನೋಡಿ. ಇಲ್ಲಿ ಒಂದಕ್ಕೆ ಮಾತ್ರ, ಒಂದು ಎಕ್ಸಾಂಪಲ್ಗೆ ಮಾತ್ರ ನಾನು ಡಿವೈಡ್ ಮಾಡಿ ತೋರಿಸ್ತೀನಿ. 1 2 ಇಂದ ಡಿವೈಡ್ ಆಗಲ್ಲ, ಸೊ 0 ಹಾಕ್ಕೊಳ್ತೀವಿ. 0.0 2 5 10 ಅಂದರೆ 1/2 ಡಿವೈಡ್ ಮಾಡಿದಾಗ ನಮಗೆ 0.5 ಬರುತ್ತೆ. ಅದೇ ಥರ 1/3 ಡಿವೈಡ್ ಮಾಡಿದರೆ ನಮಗೆ 0.3333 ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ 3 ಅಲ್ವಾ? ಅದೇ ಥರ ನಿಮಗೆ 1/5 ಡಿವೈಡ್ ಮಾಡಿದರೆ 0.2 ಬರುತ್ತೆ. 1/4 ಡಿವೈಡ್ ಮಾಡಿದರೆ 0.25 ಬರುತ್ತೆ. 1/7 ಇದನ್ನು ನಾವು ಡಿವೈಡ್ ಮಾಡಿ ನೋಡಿದ್ದೀವಿ ಅಲ್ವಾ? ಎಕ್ಸಾಂಪಲ್ಸಲ್ಲಿ ಡಿವೈಡ್ ಮಾಡಿದ್ದೀವಿ. 0.142857 ಇದೇನಾಗುತ್ತೆ ನಿಮಗೆ? 142,857 ರಿಪೀಟ್ ಆಗ್ತಾ ಹೋಗುತ್ತೆ. 1/7 ನಾವು ಎಕ್ಸೈಸ್ 1.3 ಸೆಕೆಂಡ್ ಕ್ವೆಶನಲ್ಲಿ ಡಿವೈಡ್ ಮಾಡಿದ್ದೀವಿ. ಬೇಕಾದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ಥರ 1/10 ಇದನ್ನು ಡಿವೈಡ್ ಮಾಡಿದಾಗ ನಮಗೆ 0.1 ಬರುತ್ತೆ. ಇವಾಗ ನೋಡಿ, 1/2 ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ ಏನಾಯಿತು? 0 ಬಂತು. ಅಂದರೆ ಇದು ಯಾವ ಥರ ಡೆಸಿಮಲ್ ಎಕ್ಸ್ಪ್ಯಾನ್ಷನ್? ಇದು ಟರ್ಮಿನೇಟಿಂಗ್ ಅಲ್ವಾ? ಟರ್ಮಿನೇಟಿಂಗ್. ಬಟ್ 1/3 ಡಿವೈಡ್ ಮಾಡಿದಾಗ ನಮಗೆ 0.3333 ಅಂದರೆ 33 ಏನಾಗ್ತಾ ಇದೆ ನಮಗೆ? ಕಂಟಿನ್ಯೂ ಆಗ್ತಾ ಇದೆ. ಅಂದರೆ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್. ಬಟ್ 1/5 ನಾವು ಡಿವೈಡ್ ಮಾಡಿದರೆ ನಮಗೇನಾಗ್ತಾ ಇದೆ? ಟರ್ಮಿನೇಟಿಂಗ್ ಬರ್ತಾ ಇದೆ, ಅಂದರೆ ಎಂಡ್ ಆಗ್ತಾ ಇದೆ. ರಿಮೈಂಡರ್ 0 ಆಗಿ 0.2 ಬರ್ತಾ ಇದೆ ನಮಗೆ. ಅಂದರೆ ಡಿವಿಷನ್ 0 ಅಂದರೆ ರಿಮೈಂಡರ್ 0 ಬರುತ್ತೆ. ಸೊ ಇದು ಟರ್ಮಿನೇಟಿಂಗ್. ಇದು ಕೂಡ ಏನಾಗ್ತಾ ಇದೆ? ಟರ್ಮಿನೇಟಿಂಗ್ ಆಗ್ತಾ ಇದೆ. ಆದರೆ 1/7 ಡಿವೈಡ್ ಮಾಡಿದಾಗ ನಮಗೇನಾಗುತ್ತೆ? ನಾನ್ ಟರ್ಮಿನೇಟಿಂಗ್ ರೆಕರಿಂಗ್. 1/10 ಡಿವೈಡ್ ಮಾಡಿದಾಗ ನಮಗೆ ಟರ್ಮಿನೇಟಿಂಗ್. ಈ ಥರ ಆಗ್ತಾ ಇದೆ ಅಲ್ವಾ? ನಾನು ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್, ರೆಕರಿಂಗ್ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸಪೋಸ್ ನಿಮಗೆ ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್, ರೆಕರಿಂಗ್ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಇಂಟ್ರೊಡಕ್ಷನ್ ಕ್ಲಾಸನ್ನು ಚೆಕ್ ಮಾಡಿ. ಇವಾಗ ನೋಡಿ, ಇಲ್ಲಿ 2 ಕೆಳಗಡೆ ಡಿನಾಮಿನೇಟ್ರಲ್ಲಿ 2 ಇದ್ದಾಗ ನಮಗೇನಾಗ್ತಾ ಇದೆ? ಟರ್ಮಿನೇಟ್ ಆಗ್ತಾ ಇದೆ ಅಲ್ವಾ? ಬಟ್ 3 ಇದ್ದಾಗ ನಮಗೆ ನಾನ್ ಟರ್ಮಿನೇಟಿಂಗ್ ಆಗ್ತಾ ಇದೆ. 5 ಇದ್ದಾಗ ಏನಾಗ್ತಾ ಇದೆ? ಟರ್ಮಿನೇಟಿಂಗ್ ಆಗ್ತಾ ಇದೆ. 1/4 ಅಂತ ಇದನ್ನಿದ್ದಾಗ ನಮಗೇನಾಗ್ತಾ ಇದೆ? ಟರ್ಮಿನೇಟಿಂಗ್ ಆಗ್ತಾ ಇದೆ. 10 ಡಿನಾಮಿನೇಟರ್ 10 ಇದ್ದಾಗ ನಮಗೆ ಟರ್ಮಿನೇಟಿಂಗ್ ಆಗ್ತಾ ಇದೆ ಅಲ್ವಾ? ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕ್ಯೂ ಯಾವ ಥರ ಇದ್ದರೆ, ಅಂದರೆ ಡಿನಾಮಿನೇಟರ್ ಯಾವ ಥರ ಇದ್ದರೆ ನಿಮಗೆ ಟರ್ಮಿನೇಟ್ ಆಗುತ್ತೆ? 2 ಇದ್ದರೆ ಅಥವಾ ಫ್ಯಾಕ್ಟರ್ಸ್ ಆಫ್ 2 ಇದ್ದರೆ. ಈ 2 4 ನಾವು ಏನಂತ ಬರಿಬೋದು? 2 ಸ್ಕ್ವೇರ್ ಅಂತ ಬರಿಬೋದು ಅಲ್ವಾ? ಈ 10 ನಾವೇನಂತ ಬರಿಬೋದು? 2 × 5 ಅಂತ ಬರಿಬೋದು ಅಲ್ವಾ? ಇವಾಗ ನೋಡಿ,
ಡಿನಾಮಿನೇಟರ್ 2 ಇದ್ದರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದು ಡಿನಾಮಿನೇಟರ್ ಅಂದರೆ ಕ್ಯೂ ಒಂದು ವೇಳೆ 2 ಇದ್ದರೆ ಅಥವಾ 5 ಇದ್ದರೆ ಅಥವಾ 2 and 5 ಎರಡೂ ಇದ್ದರೆ, ಫ್ಯಾಕ್ಟರ್ಸ್ ಆಫ್ 2 and 5 ಇದ್ದರೆ ಏನಾಗುತ್ತೆ, ನಮಗೆ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಬರುತ್ತೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಾನು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕ್ಯೂ ಅಂದರೆ ಡಿನಾಮಿನೇಟರ್ ಫ್ಯಾಕ್ಟರ್ಸ್ ಆಫ್ 2 ಇದ್ದರೆ, ಆಯಿತಾ, ಅಥವಾ ಫ್ಯಾಕ್ಟರ್ಸ್ ಆಫ್ 2 ಅಂದರೆ ಇದು ಕೂಡ ಬರುತ್ತೆ, ಇದು ಕೂಡ ಬರುತ್ತೆ. 4ಅನ್ನು ನಾವು 2 ಸ್ಕ್ವೇರ್ ಅಂತ ಬರಿಬೋದು, ಫ್ಯಾಕ್ಟರ್ಸ್ ಆಫ್ 2 ಅಲ್ವಾ ಇದು. ನೆಕ್ಸ್ಟ್, ಅಥವಾ ಡಿನಾಮಿನೇಟರ್ 5 ಇದ್ದರೆ ಅಥವಾ ಡಿನಾಮಿನೇಟರ್ 2 and 5 ಎರಡೂ ಇದ್ರೂ ನಮಗೆ ಯಾವ ಥರ ಬರುತ್ತೆ, ರ್ಯಾಷನಲ್ ನಂಬರ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಬರುತ್ತೆ, ಆಯಿತಾ. ಅದನ್ನೇ ಅವ್ರು ಕೇಳಿದ್ದು. ಅದರ್ ದ್ಯಾನ್ 1 ಆ್ಯಂಡ್ ಹ್ಯಾವಿಂಗ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಕ್ಯಾನ್ ಯು ಗೆಸ್ ವಾಟ್ ಪ್ರಾಪರ್ಟಿ ಕ್ಯೂ ಮಸ್ಟ್ ಸ್ಯಾಟಿಸ್ಫೈ. ಕ್ಯೂಗೆ ಅಂದರೆ ಡಿನಾಮಿನೇಟರ್ ಯಾವ ಕಂಡೀಷನಲ್ಲಿ ಇದ್ದರೆ ಟರ್ಮಿನೇಟಿಂಗ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ನಾವು 2 and 5 ಈ ಥರ ಇದ್ದರೆ ಫ್ಯಾಕ್ಟರ್ಸ್ ಏನಾಗುತ್ತೆ, ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಬರುತ್ತೆ.